ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಏನಾಯ್ತು? ಡಾಕ್ಯುಮೆಂಟ್ಸ್ನೆಲ್ಲ ಸರಿ ಮಾಡಕ್ ಕೊಟ್ರ? ನಾವು ಮಾಡಿರೋ ತಪ್ಪನ್ನ ತಿದ್ಕೊಳ್ಬೇಕು. ತಾತಂಗೆ ಪೆನ್ಷನ್ ಬರೋ ವ್ಯವಸ್ಥೆ ಮಾಡಬೇಕು. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಯೋಚನೆ ಮಾಡಬಾರ್ದ? ಏನ್ ಹೇಳ್ತಿದ್ದೀರಾ ಮಾವ? ನಾವ್ ಈ ತರ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದೀವಿ ಅಂತ ಯಾರಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ಆಮೇಲೆ ನಾವು ಕಂಬಿ ಎಣಿಸ್ಬೇಕಾಗತ್ತೆ, ಗೊತ್ತಾ? ಕಂಪ್ಲೇಂಟಾ ನಮ್ಮ ಮೇಲ? ಈ ಮನೆಯವರ? ಸಾಧ್ಯನೇ ಇಲ್ಲ. ಅದು ಹೆಂಗಮ್ಮ ಕೊಡ್ತಾರೆ? ಒಂದು ವೇಳೆ ಕೊಟ್ರು ಅಂತ ಇಟ್ಕೊ, ನಾನು ನೀನು ಜೈಲಿಗೆ ಹೋದ್ವಿ ಅಂತ ಇಟ್ಕೊ, ಅವಮಾನ ಆಗೋದು ಯಾರಿಗೆ? ಈ ಮನೆಯವ್ರಿಗೆ ತಾನೆ. ಅದಕ್ಕೆ ಅವ್ರು ಯಾರಿಗೂ ಏನು ಕಂಪ್ಲೇಂಟ್ ಕೊಡಲ್ಲ. ಯೋಚನೆ ಮಾಡ್ಬೇಕು. ತಾತನ ವಿಷಯದಲ್ಲಿ ಏನು ಹೇಳಕ್ಕಾಗಲ್ಲ. ಇಡೀ ಮನೆಯವರೆಲ್ಲ ಹೇಗ್ ತಿರುಗ್ಬಿದ್ರು ಅಂತ ನೋಡಿದ್ರಲ್ಲ. ಹೌದಮ್ಮ. ಅಲ್ಲ, ನಾವೇನೋ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದೀವಿ ಅನ್ನೋ ಥರ ಈ ಮನೆಯವರೆಲ್ಲ ಹ್ಯಾಕೆ ತಿರುಗಿ ಬಿದ್ದುಬಿಟ್ರು ಅಂತೀನಿ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೋರೇ ಇಲ್ವಲ್ಲಮ್ಮ ಈ ಮನೆಯಲ್ಲಿ. ಈ ಮನೆಯಲ್ಲಿ ನಮ್ಮ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬಹಳ ಕಷ್ಟ ಪಡಬೇಕಾಗತ್ತೆ. ಖರ್ಚಿಗೆ ₹1 ಕಾಸಿಲ್ವಲ್ಲಮ್ಮ. ಹಿಂದೆ ಕಳೆದಿರೋ ದಿನಗಳನ್ನೆಲ್ಲ ನೆನಪು ಮಾಡ್ಕೊ. ಬಿಸಿಲು ಮಳೆ ಅಂದೆ ಬೀದಿ ಬೀದಿನಲ್ಲಿ ಬೆಲೋನೋ ಬೆಲೋನೋ ಅಂತ ಮಾರಬೇಕಾಗತ್ತೆ. ಯೋಚನೆ ಮಾಡಮ್ಮ. ಅದಕ್ಕೆ ನೋಡು ಸೊಸೆ ಬುದ್ಧ, ಈಗ ನಿನಗೆ ಶಾರ್ವರಿನೂ ದೀಪಿಕಾನು ತುಂಬಾ ಹತ್ರ ಆಗಿದಾರಲ್ಲ, ಅವ್ರ ಸ್ವಲ್ಪ ದುಡ್ಡು ಕೇಳು ಖರ್ಚಿಗೆ. ಸಾಧ್ಯನೇ ಇಲ್ಲ ಮಾವ. ನಾನಿನ್ಮೇಲೆ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ. ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ. ಅಮ್ಮಂಗೆ ತಾತಂಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ನೋಡು ಸೊಸೆ ಮುದ್ದು, ನೀನು ಅವ್ರ ಹತ್ರ ಸಹಾಯ ಕೇಳಿದ್ರೆ ನಾವು ಬದುಕಬಹುದು. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಪಡಬೇಕಾಗುತ್ತಮ್ಮ. ಏನಾದರೂ ಆಗ್ಲಿ ಮಾವ, ನಾನಂತೂ ಇನ್ಮೇಲೆ ತಾತಂಗೆ ಅಮ್ಮಂಗೆ ಬೇಜಾರು ಮಾಡಲ್ಲ. ನಾನೆಲ್ಲಮ್ಮ ಹೇಳಿದೆ ಅವ್ರಿಗೆ ಬೇಜಾರು ಮಾಡು ಅಂತ? ನಾನು ಹೇಳಿದ್ನಾ? ಬೇಜಾರು ಮಾಡಬೇಡಮ್ಮ, ಸಹಾಯ ಅಂತ ಕೇಳು, ಒಂದಷ್ಟು ದುಡ್ಡನ್ನ ಸಾಲ ಅಂತ ಇಸ್ಕೋ. ನಾವು ಆಮೇಲೆ ತಿಂಗಳಿಗೆ ಒಂದು ₹1,000 ತೀರಿಸ್ಕೊಂಡು ಹೋಗೋಣ. ಏನಂತೀಯ? ತಾತಂಗಿದೆಲ್ಲ ಇಷ್ಟ ಆಗಲ್ಲ. ಅಂದ್ರೆ ನೀನ್ ಈ ತರ ಎಲ್ಲ ಮಾತಾಡೋದ್ರೆ ನನಗಿಷ್ಟ ಆಗತ್ತೆ ಅಂತನಾ? ನನ್ನ ಮಾತಿಗೆ ಬೆಲೆನೇ ಇಲ್ವೇನಮ್ಮ? ಅವಳು ನಿನ್ ತಾತ ಇರ್ಬೋದು, ಆದ್ರೆ ನಾನು ನಿನಗೆ ಗಂಡು ಕೊಟ್ಟರು ಆ ಮಾವ. ಎಷ್ಟು ಖುಷಿ ಪಡ್ತಿದ್ದೆ. ನಿನ್ನಂತ ಸೊಸೆ ಪಡೆಯೋದಕ್ಕೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಂತ ನೀನು ನನ್ನ ಭಾಗ್ಯ ದೇವತೆ ಅನ್ಕೊಂಡಿದ್ದೆ. ಈಗ ಅನ್ನಿಸ್ತಾ ಇದೆ ನಿನ್ನಂತ ಸೊಸೆ ಪಡೆಯೋದಕ್ಕೆ ನಾನು ಏನು ಪಾಪ ಮಾಡಿದ್ನೋ ಅಂತ. ಏನ್ ಹೇಳ್ತಿದ್ದೀರಾ ಮಾವ? ಏನಿದೆಯಮ್ಮ ಹೇಳಕ್ಕೆ? ಮುಂದೆ ಏನು ಆಗಬಹುದು ಅದನ್ನ ಈಗ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಒಂದೊಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾಗತ್ತೆ ನಾವು. ಕಳಿಸ್ತೀನಿ ಎಲ್ರ ಮನೇಲೂ ಮುಸ್ರೆ ತಿಕ್ಕ ಕಳಿಸ್ತೀನಿ. ನೀನೊಬ್ಳೆ ಏನು, ನಾನು ಹೋಗ್ತೀನಿ ದುಡಿಯಕ್ಕೆ. ಯಾಕೆ ಅಷ್ಟೆಲ್ಲ ಮಾಡ್ಬೇಕು ಮಾವ? ನಿಮ್ ಮಗ ಹೇಗಿದ್ರು ದುಡಿತಿದಾರಲ್ಲ. ಅವನೊಬ್ಬ ದುಡಿದು ಬಿಟ್ರೆ ಸಾಕ? ಕೇಳಿಸ್ಕೋ ಸೊಸೆ ಬುದ್ಧ, ಅವನ್ ದುಡಿಯೋದು ಮುಂದೆ ನಮ್ಮ ಭವಿಷ್ಯದಲ್ಲಿ ಸೇವಿಂಗ್ಸ್ಗೆ ಅಂತ. ಅರ್ಥ ಆಯ್ತಾ? ಈಗ ನಾವು ದುಡಿಯೋದು ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ. ನೋಡಮ್ಮ, ನಾವು ಯಾರಿಗೂ ಮೋಸ ಮಾಡೋದು ಬೇಡ, ತಲೆ ಮೇಲೆ ಕೈ ಇಡೋದು ಬೇಡ. ಒಂದು ₹5 ಲಕ್ಷ ಸಾಲ ಅಂತ ಇಸ್ಕೊ. ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋಣ. 1 ವರ್ಷ ಅಷ್ಟೇ ಚೆನ್ನಾಗಿ ದುಡಿಯೋಣ. 5ಕ್ಕೆ 5 ಸೇರಿಸಿ ವಾಪಸ್ ಕೊಟ್ಬಿಡೋದು. ಆಮೇಲೆ ದುಡ್ದಿದ್ದೆಲ್ಲ ಲಾಭನೇ. ಏನಂತೀಯ? ನೋಡಮ್ಮ, ಒಂದೇ ಒಂದ್ಸಲ ಮಾತಾಡು.
ಶಾರ್ವರಿ, ಏನ್ರಿ? ನಿಜ ಹೇಳು, ಆಗಲೇ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ? ಅದಕ್ಕೆ ಅಣ್ಣಂದು ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ಮತ್ತೆ ನಮ್ಮ ಅಣ್ಣ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದೆಯಾ? ಅವ್ರಿಗೇನಾದರೂ ಆದರೆ ನಿನ್ನ ಕೊಂದೇ ಬಿಡ್ತೀನಿ. ರಿಸೀವ್ ಮಾಡು, ಫೋನ್ ರಿಸೀವ್ ಮಾಡು. ನನ್ನ ಮಾತು ಕೇಳಿ. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡು. ಹಲೋ ಮೇಡಮ್, ಮಾಧವ್ ಸರ್ಗೆ ಕಾಲ್ ಮಾಡಿದ್ದೆ. ಅವ್ರು ಇವತ್ತು ಏನೇ ಕೆಲಸಗಳಿದ್ದು ನಿಮ್ಮ ಹತ್ರ ಮಾತಾಡಕ್ಕೆ ಹೇಳಿದ್ದಾರೆ. ತುಂಬ ಖುಷಿಯಾಗಿದ್ದೀವಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದರು. ಸರಿ, ಆಫೀಸ್ ಕೆಲಸಗಳು ಏನೇ ಇದ್ರು ನನಗೆ ನಿಮ್ಮ ಅಣ್ಣ ಅದಕ್ಕೆ ಬದುಕಿರೋವರೆಗೂ ಶಾರ್ವರಿ, ಇಲ್ಲ, ನಿಮಗೆ ನನ್ನ ಮೇಲೆ ನಂಬಿಕೆ ಬರಲ್ಲ. ನನ್ನ ಮೇಲೆ ನಿಮಗೆ ನಂಬಿಕೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು? ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವಳನ್ನ ಖುಷಿಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಮನೆಯಲ್ಲಿ ಮದುವೆ ಸಂಭ್ರಮ ಇರಬೇಕು. ಅದು ಬಿಟ್ಟು ನೀವು ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಾ ಕೂಗಾಡ್ತಾ ಇದ್ರೆ ಮನೆಯವರೆಲ್ಲರೂ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ನಿಮಗಿರೋ ಅನುಮಾನ ದೂರ ಮಾಡಬೇಕು ಅಂದರೆ ನಿಮ್ಮ ಎದುರಿಗೆ ನನ್ನ ಪ್ರಾಣ ಬಿಡಬೇಕು. ಶಾರ್ವರಿ, ಇಂಥ ನಾಟಕಗಳನ್ನ ಬೇಜಾನ್ ನೋಡ್ಬಿಟ್ಟಿದ್ದೀವಿ. ಕಂಡೋರ್ ಪ್ರಾಣ ತೆಗಿಯೋರಿಗೆ ತಮ್ಮ ಪ್ರಾಣನ ತಾವೇ ತೆಕ್ಕೊಳ್ಳೋ ಅಷ್ಟು ಧೈರ್ಯ ಇರೋದಿಲ್ಲ. ನೀನು ಏನೇ ಹೇಳಿದ್ರು ನನಗೆ ನಿನ್ನ ಮೇಲೆ ನಂಬಿಕೆ ಹುಟ್ಟಲ್ಲ. ಅಣ್ಣ ಅದಕ್ಕೆ ಅಂದರೆ ನನಗೆ ಜೀವ. ಅಪ್ಪಿ ತಪ್ಪಿ ಏನಾದರೂ ನಿನ್ನಿಂದ ಅವರಿಗೆ ಸಣ್ಣ ತೊಂದರೆ ಆದರೂ ಇದೇ ಚಾಕುನಲ್ಲಿ ನಿನ್ನ ಜೀವ ತೆಗಿತೀನಿ. ಹಲೋ, ಅವ್ರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಪ್ರತಿಯೊಂದು ವಿಷಯನೂ ನನಗೆ ಗೊತ್ತಾಗಬೇಕು. ಅವರನ್ನು ಹಾಗೆ ಫಾಲೋ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.